ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜಿ ಕನ್ನಡ ರಿಯಾಲಿಟಿ ಶೋ ಡಾನ್ಸ್ ಕರ್ನಾಟಕ ಡಾನ್ಸ್ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಿದೆ. ಇಷ್ಟು ದಿನ ವೇದಿಕೆ ಮೇಲೆ ಸ್ಪರ್ಧಿಗಳು ಡಾನ್ಸ್ನಿಂದ ಗಮನ ಸೆಳೆದಿದ್ರು. ಈ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸಿದ್ರು. ವೇದಿಕೆ ಮೇಲೆ ಹೆಜ್ಜೆ ಹಾಕ್ತಾ ಇರುವ ಸ್ಪರ್ಧಿಗಳ ಅದ್ಭುತ ಡಾನ್ಸ್ ಪರ್ಫಾರ್ಮೆನ್ಸ್ಗೆ ವೀಕ್ಷಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಡಾನ್ಸ್ ಕರ್ನಾಟಕ ಡಾನ್ಸ್ನ ಈ ಸೀಸನ್ನಲ್ಲಿ ವಿಶೇಷವಾಗಿ ಗಮನ ಸೆಳೆದಿದ್ದು ಬಾಲಕ ಪ್ರೀತಮ್. ಇಡೀ ಶೋ ಮುಗಿಯೋವರೆಗೂ ಶಿವರಾಜ್ ಕುಮಾರ್ ಹಾಗೂ ಪ್ರೀತಮ್ ಬಾಂಧವ್ಯ ಗಮನ ಸೆಳೆದಿತ್ತು. ಶಿವಣ್ಣ ಅಷ್ಟೇ ಅಲ್ಲ, ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಪ್ರೀತಮ್ರನ್ನ ಇಷ್ಟಪಟ್ಟಿದ್ರು. ಡಿಕೆಡಿ ಗ್ರ್ಯಾಂಡ್ ಫಿನಾಲೆ ದಿನವೂ ಪ್ರೀತಮ್ ಜೊತೆಗಿನ ಬಾಂಧವ್ಯದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು. ಈ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿ ನೀಡೋ ಕೆಲಸ ಮಾಡಿದ್ವಿ. ಇದೀಗ ಇದೇ ಪ್ರೀತಮ್ನಲ್ಲಿ ಶಿವಣ್ಣ ಅಪ್ಪಾಜಿಯನ್ನ ಮಗನನ್ನ ಕಂಡಿದ್ದಾರೆ, ಮೊಮ್ಮಗನನ್ನು ಕಂಡಿದ್ದಾರೆ. ಹೀಗಾಗಿಯೇ ಪ್ರೀತಮ್ನನ್ನ ದತ್ತು ಪಡೆದಿದ್ದು ಮಗನ ರೀತಿ ನಾನಿದ್ದೀನಿ ನಿನಗೆ ಅಂತ ಇಡೀ ಕರುನಾಡಿನ ಮುಂದೆ ಹೇಳಿದ್ದು. ಶಿವಣ್ಣನ ಕನಸಿನ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಪ್ರೀತಮ್ನ ಹಾವಭಾವ, ಅವನು ಆಡುವ ಮಾತುಗಳನ್ನ ಶಿವಣ್ಣ ಹಾಗೂ ಗೀತಾ ಶಿವರಾಜ್ ಕುಮಾರ್ ಎಂಜಾಯ್ ಮಾಡ್ತಾ ಇದ್ರು. ಹೀಗಾಗಿಯೇ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋ ಮುಕ್ತಾಯದ ಸಮಯದಲ್ಲಿ ಶಿವಣ್ಣ ಹಾಗೂ ಗೀತಕ್ಕ ದೊಡ್ಡದೊಂದು ನಿರ್ಧಾರ ತೆಗೆದುಕೊಂಡಿದ್ದು. ಡಾನ್ಸ್ ಕರ್ನಾಟಕ ಡಾನ್ಸ್ ಫಿನಾಲೆ ಎಷ್ಟು ಎನರ್ಜೆಟಿಕ್ ಆಗಿತ್ತೋ ಅಷ್ಟೇ ಎಮೋಷನಲ್ ಆಗಿತ್ತು. ಪುಟ್ಟ ಬಾಲಕ ಪ್ರೀತಮ್ ಮುಗ್ಧತೆಗೆ ಕಿರುತೆರೆ ವೀಕ್ಷಕರಷ್ಟೇ ಅಲ್ಲ, ಡಿಕೆಡಿ ಸ್ಪರ್ಧಿಗಳು ಕೂಡ ಫಿದಾ ಆಗಿದ್ರು. ಅವನ ಪ್ರತಿಯೊಂದು ಹೆಜ್ಜೆಯನ್ನು ಎಂಜಾಯ್ ಮಾಡಿದ್ರು. ಅದರಲ್ಲೂ ಶಿವಣ್ಣ ಅಂತೂ ಪ್ರೀತಮ್ ಜೊತೆ ಕಳೆದ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡಿದ್ರು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಶಿವಣ್ಣ ಪ್ರೀತಮ್ನ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಹೀಗಾಗಿಯೇ ಡಿಕೆಡಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಶಿವಣ್ಣ ಪ್ರೀತಮ್ನನ್ನ ದತ್ತು ತೆಗೆದುಕೊಳ್ಳೋದಕ್ಕೆ ನಿರ್ಧರಿಸಿದ್ದು. ಇವನು ತುಂಬಾ ಸ್ಪೆಷಲ್ ಚೈಲ್ಡ್, ಯಾವಾಗ್ಲೂ ಜೊತೆಯಲ್ಲೇ ಇರ್ತಾನೆ. ದೇವರು ಎಲ್ಲಿವರೆಗೆ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ಪ್ರೀತಮ್ ನನಗೆ ಹಾಗೂ ಗೀತಾಗೆ ಸೇರಿದವರು. ಅವನ ಫ್ಯಾಮಿಲಿ ಆಗಲಿ, ಅವನ ಇಬ್ಬರು ಸಹೋದರರೇ ಆಗಲಿ, ಅವರೆಲ್ಲರನ್ನ ನೋಡ್ಕೊಳ್ಳುವ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಸಾವಿರಾರು ಜನರ ಮುಂದೆ ಘೋಷಣೆ ಮಾಡಿದ್ರು. ಶಿವಣ್ಣ ಈ ನಿರ್ಧಾರ ತೆಗೆದುಕೊಳ್ಳೋದರ ಹಿಂದೆಯೂ ಒಂದು ಕಾರಣ ಇದೆ. ಯಾಕಂದ್ರೆ ಶಿವಣ್ಣ ತುಂಬಾ ಸ್ನೇಹ ಜೀವಿ, ಎಲ್ಲರ ಜೊತೆಗೆ ಪ್ರೀತಿ ವಾತ್ಸಲ್ಯದಿಂದ ಇರೋ ವ್ಯಕ್ತಿ. ದೊಡ್ಡವರನ್ನು ಗೌರವದಿಂದ ಕಾಣೋ ದೊಡ್ಡ ಮನೆಯ ದೊಡ್ಡ ಮಗ. ವಯಸ್ಸು 60 ದಾಟಿದ್ರು ಇವತ್ತಿಗೂ ಅದೇ ಎನರ್ಜಿ ಇಟ್ಕೊಂಡಿದ್ದಾರೆ. ಅದೇ ಖುಷಿ, ಅದೇ ಉತ್ಸಾಹದಲ್ಲಿ ದಿನ ದೂಡ್ತಿದ್ದಾರೆ. ಇದಕ್ಕೆ ಕಾರಣ ಅವರಲ್ಲಿರೋ ಮಗುವಿನಂತ ಮನಸ್ಸು. ಶಿವಣ್ಣ ಪ್ರೀತಮ್ರಲ್ಲಿ ಅದೆಷ್ಟು ಪ್ರೀತಿ ಕಂಡಿದ್ದಾರೋ ಗೊತ್ತಿಲ್ಲ. ಪ್ರೀತಮ್ರನ್ನ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ರು. ಬರೀ ಶಿವಣ್ಣ ಮಾತ್ರ ಅಲ್ಲ, ಅವರ ಪತ್ನಿ ಗೀತಕ್ಕ ಕೂಡ ಪ್ರೀತಮ್ರನ್ನ ಸ್ವಂತ ಮೊಮ್ಮಗನಂತೆ ಮುದ್ದಾಡ್ತಾ ಇದ್ರು. ಬರೀ ಶಿವಣ್ಣ ಮಾತ್ರ ಅಲ್ಲ, ಅವರ ಪತ್ನಿ ಗೀತಕ್ಕ ಕೂಡ ಪ್ರೀತಮ್ನನ್ನ ಸ್ವಂತ ಮೊಮ್ಮಗನಂತೆ ಮುದ್ದಾಡ್ತಿದ್ರು. ಶಿವಣ್ಣ ಪ್ರೀತಮ್ನಲ್ಲಿ ಮೊಮ್ಮಗನ ಪ್ರೀತಿ ಕಾಣ್ತಾ ಇದ್ದಾರೆ. ಶಿವಣ್ಣಗೆ ಇಬ್ಬರು ಹೆಣ್ಣುಮಕ್ಕಳು. ಮೊದಲ ಮಗಳು ನಿರುಪಮ, ಎರಡನೇ ಮಗಳು ನಿವೇದಿತಾ. ಮೊದಲ ಮಗಳು ನಿರುಪಮ ಮದುವೆಯಾಗಿ 9 ವರ್ಷ ಆಗೋಯ್ತು. 2015ರಲ್ಲಿ ಡಾಕ್ಟರ್ ದಿಲೀಪ್ ಜೊತೆ ಶಿವಣ್ಣ ಮಗಳು ನಿರುಪಮ ಮದುವೆಯಾಗಿದ್ರು. ಆಮೇಲೆ ನಿರುಪಮಾಗೆ ಆರೋಗ್ಯ ಸಮಸ್ಯೆ ಬಾಧಿಸೋದಕ್ಕೆ ಶುರುವಾಯಿತು. ಈಗ ತಕ್ಕ ಮಟ್ಟಿಗೆ ಹುಷಾರಾಗಿದ್ದಾರೆ. ಎರಡನೇ ಮಗಳಿಗೆ ಇನ್ನೂ ಮದುವೆಯಾಗಿಲ್ಲ. ಹೀಗಾಗಿ ಪ್ರೀತಮ್ನಲ್ಲೇ ಶಿವಣ್ಣ ಮಗ ಹಾಗೂ ಮೊಮ್ಮಗನ ಪ್ರೀತಿ ಕಾಣ್ತಾ ಇದ್ದಾರೆ. ಪ್ರೀತಮ್ ಕೂಡ ಎಲ್ಲ ಮಕ್ಕಳಂತಲ್ಲ, ಈಗಿನ ಮಕ್ಕಳು ಒಂದು ಮಾತನಾಡಿದ್ರೆ 5 ಮಾತನಾಡೋರೇ ಜಾಸ್ತಿ. ಕೆಲವು ಮಕ್ಕಳ ಮಾತಲ್ಲೇ ಗೊತ್ತಾಗಿ ಹೋಗುತ್ತೆ ಎಷ್ಟು ಮುಗ್ಧರು, ಎಷ್ಟು ಫಾಸ್ಟ್ ಇದ್ದಾರೆ ಅನ್ನೋದು. ಆದ್ರೆ ಪ್ರೀತಮ್ ಹಾಗಲ್ಲ, ತುಂಬಾ ಮುಗ್ಧ ಮಗು, ನಿಷ್ಕಲ್ಮಶ ಮನಸ್ಸು. ಹೀಗಾಗಿಯೇ ಪ್ರೀತಮ್ ಅಂದ್ರೆ ಶಿವಣ್ಣಗೆ ಆ ಪರಿ ಪ್ರೀತಿ. ಈತನೂ ಕೂಡ ಅಷ್ಟೇ ಶಿವಣ್ಣನಲ್ಲಿ ಇನ್ನೊಬ್ಬ ತಂದೆಯ ಪ್ರೀತಿ ಕಾಣ್ತಾ ಇದ್ದಾರೆ. ತಂದೆಯ ರೂಪದಲ್ಲಿ, ತಾತನ ರೂಪದಲ್ಲಿ ಪ್ರೀತಿ ಪಡಿತಾ ಇದ್ದಾರೆ. ಇಂಥ ಅದೃಷ್ಟ ಎಷ್ಟು ಮಕ್ಕಳಿಗೆ ಸಿಗುತ್ತೆ ಹೇಳಿ? ಇಂಥ ಪ್ರೀತಿ ಸಿಗಬೇಕು ಅಂದ್ರೆ ನಿಜಕ್ಕೂ ಅದೃಷ್ಟ ಮಾಡಿರ್ಬೇಕು ಬಿಡಿ. ಆಗ ಮಾತ್ರ ಇಂತಹದ್ದೆಲ್ಲ ಆಗೋದಕ್ಕೆ ಸಾಧ್ಯ. ಯಾಕಂದ್ರೆ ಡಿಕೆಡಿಗೆ ಬರೋದಿಕ್ಕೂ ಮೊದಲು ಪ್ರೀತಮ್ ಅಂದ್ರೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಈ ಬಾಲಕನ ಬಗ್ಗೆ ಶಿವಣ್ಣನಿಗೂ ಎಳ್ಳಷ್ಟು ಗೊತ್ತಿರ್ಲಿಲ್ಲ. ಆದ್ರೆ 3 ತಿಂಗಳ ಕಾರ್ಯಕ್ರಮ ಅದೆಷ್ಟು ಬಾಂಧವ್ಯ ಬೆಸೆದಿದೆ ನೋಡಿ. ಶಿವಣ್ಣನೇ ಪ್ರೀತಮ್ನಲ್ಲಿ ನಮ್ಮ ತಂದೆಯನ್ನ ಕಾಣ್ತಿದ್ದೀನಿ ಅಂತ ಹೇಳಿದ್ರು. ಇದ್ರಲ್ಲೇ ಗೊತ್ತಾಗುತ್ತೆ ಪ್ರೀತಮ್ ಅದೆಷ್ಟು ಅದೃಷ್ಟದ ಮಗು ಅಂತ. ಅದರಲ್ಲೂ ಶಿವಣ್ಣನ ಉದಾರತೆಯನ್ನ ಎಷ್ಟು ಕೊಂಡಾಡಿದ್ರು ಕಮ್ಮಿನೇ.
ಈ ಮಗು ಮಾತ್ರ ಅಲ್ಲ, ಈತನ ಇಬ್ಬರು ಸಹೋದರರ ಜವಾಬ್ದಾರಿಯನ್ನ ನಾನೇ ನೋಡ್ಕೊಳ್ತೀನಿ ಅಂತ ಶಿವಣ್ಣ ಹೊತ್ಕೊಂಡಿದ್ದಾರೆ. ಇದಕ್ಕೆ ಸಲಾಂ ಹೇಳಲೇಬೇಕು ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.